ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ಪನ್ನೀರ್ ಚೀಸ್ ಬರ್ಗರ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಬರ್ಗರ್ ಬನ್ 2 ತೊಗೊಬೇಕು, ಚಿಕ್ಕದಾಗಿ ಹೆಚ್ಚಿರೋವಂಥ ಬೆಳ್ಳುಳ್ಳಿ 2 ಪೀಸು, ಒಂದು ಮೀಡಿಯಮ್ ಸೈಜ್ ಆನಿಯನ್ನ ಕಟ್ ಮಾಡಿ ಇಟ್ಕೊಬೇಕು, ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಬೇಕು. ಅದಕ್ಕೆ ನಮಗೆ ಬೇಕಾಗಿರೋವಂಥದ್ದು ಕೆಚಪ್ ಬೇಕಾಗುತ್ತೆ, ಟೊಮೆಟೊ ಕೆಚಪ್ಪು. ನಾನು ಮ್ಯಾಗಿ ಕಂಪ್ನಿದು ಟೊಮೆಟೊ ಕೆಚಪ್ ತೊಗೊಂಡಿದ್ದೀನಿ. ಮತ್ತು ಟೊಮೆಟೊ ಮತ್ತು ಚಿಲ್ಲಿ ಸಾಸ್ ಬೇಕಾಗುತ್ತೆ, ಅದೊಂದು ತೊಗೊಂಡಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಬೇಕಾಗುತ್ತೆ, 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್, ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್, 2 ಟೇಬಲ್ ಸ್ಪೂನ್ ಆಗೋಷ್ಟು ಮಯೋನೀಸ್ ಸ್ಪ್ರೆಡ್, 1 ಕಪ್ ಆಗೋಷ್ಟು ಪನ್ನೀರ್. ಈ ಪನ್ನೀರ್ ಒಂದು 100 ಗ್ರಾಮ್ ಬರುತ್ತೆ. ಮತ್ತು ಹಾಗೆ ಸ್ವಲ್ಪ ಕೊತ್ತಂಬರಿ, ಅರ್ಧ ಸ್ಲೈಸ್ ಆಗೋಷ್ಟು ಚೀಸ್. ಇವಾಗ ಇದನ್ನು ನಾವು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಸಾರಿ, ನಾನು ನಿಮಗೆ ಮರ್ತುಬಿಟ್ಟೆ. ಇನ್ನು ಇದಕ್ಕೆ ತುಂಬ ಇಂಪಾರ್ಟೆಂಟ್ ಆಗೋವಂಥ ಇಂಗ್ರೀಡಿಯೆಂಟ್ಸ್ ಬಂದು ಬಟರ್ ಬೇಕಾಗುತ್ತೆ. ಹಾಗಾಗಿ 2 ಕ್ಯೂಬ್ಸ್ ಬಟರ್ ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ಸ್ಟವ್ ಆನ್ ಮಾಡಿ ಅದಕ್ಕೆ ಒಂದು ಕಡಾಯಿ ಅಥವಾ ಪ್ಯಾನ್ನ ಇಟ್ಕೊಬೇಕು. ಈ ಪ್ಯಾನ್ ಸ್ವಲ್ಪ ಹೀಟ್ ಆಗ್ತಿದ್ದಂಗೆ ಬಟರ್ನ ಹಾಕೋಬೇಕಾಗುತ್ತೆ. ನಾನಿವಾಗ ಫ್ರೈ ಮಾಡೋಕ್ಕೆ 1.5 ಕ್ಯೂಬ್ ಬಟರ್ ಅಷ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಹಾಫ್ ಬಟರ್ ನಮಗೆ ಆಮೇಲೆ ಬೇಕಾಗುತ್ತೆ, ನಾನು ತೋರಿಸ್ತೀನಿ ಯಾವಾಗ ಬೇಕಾಗುತ್ತೆ ಅಂತ. ಬಟರ್ ಬಿಸಿ ಆಗ್ತಿದ್ದಂಗೆ ಗಾರ್ಲಿಕ್ ಹಾಕೋಬೇಕಾಗುತ್ತೆ. ಇದು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡಬೇಕು, ಇಲ್ಲಾಂತಂದರೆ ಬೇಗ ಕಪ್ಪಗಾಗ್ಬಿಡುತ್ತೆ. ಗಾರ್ಲಿಕ್ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ನೆಕ್ಸ್ಟ್ ಇವಾಗ ನಾವು ಆನಿಯನ್ ಹಾಕ್ಕೋಬೇಕಾಗುತ್ತೆ. ಆನಿಯನ್ ಹಾಕ್ಕೊಂಡು ಇವಾಗ ನಾವು ಫ್ರೈ ಮಾಡಬೇಕು. ಇವಾಗ ಸ್ವಲ್ಪ ಫ್ಲೇಮ್ನ ಜಾಸ್ತಿ ಮಾಡ್ಕೊಳ್ಳೋಣ. ಆನಿಯನ್ ತುಂಬ ಫ್ರೈ ಆಗೋದು ಬೇಕಾಗಿಲ್ಲ, ಒಂದು ಮೀಡಿಯಮ್ ಅಷ್ಟು ಫ್ರೈ ಆದರೆ ಸಾಕಾಗುತ್ತೆ. ಇವಾಗ ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳೋಣ. ಅದು ಕೂಡ ಆ್ಯಡ್ ಮಾಡಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಹೊತ್ತು. ನೀವು ಟೊಮೆಟೊ ಬೇಗ ಫ್ರೈ ಆಗಬೇಕು ಅಂತ ಅಂದರೆ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಬೇಕಾಗುತ್ತೆ. ಸಾಲ್ಟ್ ಹಾಕಿದ್ರೆ ಟೊಮೆಟೊ ಬೇಗ ಫ್ರೈ ಆಗುತ್ತೆ. ಇವಾಗ ಅದಕ್ಕೆ ನಾನು ಅವೇ ತೆಗೆದಿಟ್ಕೊಂಡಿರೋಂಥ ಸಾಲ್ಟನ್ನು ಆ್ಯಡ್ ಮಾಡ್ತೀನಿ. ಚಿಲ್ಲಿ ಪೌಡರ್ ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಚಿಲ್ಲಿ ಪೌಡರ್ ನಾನು ಹಾಗೆ ಇಟ್ಟಿರ್ತೀನಿ, ಅದೇನಕ್ಕೆ ಅಂತ ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ. ಹಾಗೆ ಧನಿಯಾ ಪುಡಿ ಕೂಡ ಹಾಕ್ಕೊಬೇಕು ಇವಾಗೆ.
ಇಷ್ಟು ಹಾಕ್ಬಿಟ್ಟು ಇವಾಗ ಸ್ವಲ್ಪ ಫ್ರೈ ಮಾಡಬೇಕು. ಇದಕ್ಕೆ ಇವಾಗ ನಾವು ಕೆಚಪ್ನ ಆ್ಯಡ್ ಮಾಡ್ಕೊಳ್ಳೋಣ. ಕೆಚಪ್ ನೋಡಿ ನಾನು ಈ ಸ್ಪೂನಲ್ಲಿ 1 ಸ್ಪೂನ್ ಹಾಕ್ತಿದ್ದೀನಿ, ಯಾಕೆ ನಾವು ಆಲ್ರೆಡಿ ಟೊಮೆಟೊ ಹಾಕಿದ್ದೀವಲ್ವ ಹಾಗಾಗಿ. ಮತ್ತು ಅದಕ್ಕೆ ಟೊಮೆಟೊ ಚಿಲ್ಲಿ ಸಾಸ್ ಕೂಡ ಆ್ಯಡ್ ಮಾಡಬೇಕು. ಸೊ ಟೊಮೆಟೊ ಕೆಚಪ್ ಇಷ್ಟಪಟ್ಟರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೋದು. ನಾನು ಆಲ್ರೆಡಿ ಟೊಮೆಟೊ ಹಾಕಿದ್ದೀನಿ, ಟೊಮೆಟೊ ಕೆಚಪ್ ಹಾಕಿದ್ದೀನಿ, ಮತ್ತು ಟೊಮೆಟೊ ಚಿಲ್ಲಿ ಸಾಸ್ ಹಾಕಿದ್ದೀನಿ. ಹಾಗಾಗಿ ನಾನು 1 ಸ್ಪೂನ್ ಅಷ್ಟೇ ಹಾಕಿದ್ದೀನಿ. ನೀವು ಬೇಕಂದರೆ ಜಾಸ್ತಿ ಆ್ಯಡ್ ಮಾಡ್ಕೊಬೋದು. ನಾವು ಇವಾಗ ಇದ್ರ ಜೊತೆಗೆ ಪನ್ನೀರ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ. 100 ಗ್ರಾಮ್ ಆಗೋಷ್ಟು ಪನ್ನೀರನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮ್ ಇಟ್ಟು ಸ್ವಲ್ಪ ಅದನ್ನು ಫ್ರೈ ಮಾಡೋಣ. ಇದಕ್ಕೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿನ ಆ್ಯಡ್ ಮಾಡ್ತೀನಿ. ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ಇವಾಗಿದ್ದು ಪನ್ನೀರ್ ಕೂಡ ಚೆನ್ನಾಗಿ ಬಾಯ್ಲ್ ಆಗಿದೆ, ಮಸಾಲೆ ಜೊತೆ ಮಿಕ್ಸ್ ಆಗಿದೆ. ಇವಾಗ ಇದಕ್ಕೆ ನಾವು ಇನ್ನೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡೋಣ. ಏನಪ್ಪ ಅಂದರೆ ಅವಾಗ ಸ್ಪ್ರೆಡ್ ಇಟ್ಕೊಂಡಿದ್ದೀನಲ್ಲ, ಚೀಸ್ ಆ್ಯಂಡ್ ಚಿಲ್ಲಿ ಸ್ಪ್ರೆಡ್ಡು, ಅದನ್ನು ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತೀನಿ. 1 ರಿಂದ 1.5 ಸ್ಪೂನ್ ಅಷ್ಟು ಆ್ಯಡ್ ಮಾಡಿದ್ರೆ ಸಾಕಾಗುತ್ತೆ. ಹಾಕ್ಬಿಟ್ಟಿದ್ದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ. ಈ ಸ್ಪ್ರೆಡ್ ಹಾಕಿ ತುಂಬ ಹೊತ್ತು ಏನು ಬಾಯ್ಲ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಹಾಗೆ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಇವಾಗ ನಾವು ನೆಕ್ಸ್ಟ್ ಬರ್ಗರ್ ಬ್ರೆಡ್ನ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದು ರೆಡಿಯಾಗಿದೆ. ಇದನ್ನ ಪಕ್ಕದಲ್ಲಿ ಇಟ್ಬಿಟ್ಟು ಬರ್ಗರ್ ಬ್ರೆಡ್ನ ಫ್ರೈ ಮಾಡ್ಕೊಳ್ಳೋಣ. ಅದಕ್ಕೊಂದು ತವ ಸ್ಟವ್ ಮೇಲೆ ಇಟ್ಟು ತವ ಬಿಸಿ ಆಗ್ತಿದ್ದಂಗೆ ಆವಾಗಲೇ ಇಟ್ಟಿದ್ವಲ್ಲ ಅರ್ಧ ಸ್ಪೂನ್ ಬಟರು, ಅದನ್ನು ತವ ಮೇಲೆ ಹಾಕ್ಕೋಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬಿಸಿ ಮಾಡಿ. ಅಂದರೆ ಆವಾಗಲೇ ನಿಮಗೆ ತೋರಿಸಿದ್ನಲ್ಲ ಸ್ವಲ್ಪ ಚಿಲ್ಲಿ ಪೌಡ್ರ್ ಎತ್ತಿಟ್ಟಿದ್ದೀನಿ ನಾನು ಅಂತ, ಆ ಚಿಲ್ಲಿ ಪೌಡರ್ನ ಇದಕ್ಕೆ ಹಾಕ್ಕೊಬೇಕಾಗುತ್ತೆ. ಸ್ವಲ್ಪವೇ ಸ್ವಲ್ಪ, ತುಂಬ ಜಾಸ್ತಿ ಅಲ್ಲ. ಅದು ಮತ್ತು ಕೊತ್ತಂಬರಿ ಕೂಡ ಸ್ವಲ್ಪ ನಾನು ಹಾಗೆ ಎತ್ತಿಟ್ಟಿದ್ದೆ, ಆ ಕೊತ್ತಂಬರಿನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ. ತವ ಮೇಲೆ ಹೀಗೆ ಸ್ಪ್ರೆಡ್ ಮಾಡಿಕೊಂಡು ಬರ್ಗರ್ನ ನಾವು ಫ್ರೈ ಮಾಡೋಣ. ಬರ್ಗರ್ನ ನಾವು ಮಧ್ಯದಲ್ಲಿ ಕಟ್ ಮಾಡ್ಕೊಬೇಕಾಗತ್ತೆ. ಈ ರೀತಿ ಕಟ್ ಮಾಡಿಕೊಂಡು ಇದನ್ನು ಹೀಗೆ ಒಂದು ಸೈಡು ಕೆಳಗಡೆ ಬಿಸಿ ಮಾಡಬೇಕು,
ಇನ್ನೊಂದು ಸೈಡು ಮತ್ತೆ ಒಂದು 30 ಸೆಕೆಂಡ್ಸ್ ಆದಮೇಲೆ ಉಲ್ಟಾ ಕೂಡ ಬಿಸಿ ಮಾಡಬೇಕಾಗುತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬಿಸಿ ಮಾಡೋಣ. ಬಿಸಿ ಇರುತ್ತೆ, ಸ್ವಲ್ಪ ನೋಡಿಕೊಂಡು ಫ್ರೈ ಮಾಡಿ. ಒಂದು 30 ಸೆಕೆಂಡ್ಸ್ ಅಷ್ಟೇ ಸಾಕು, ತುಂಬ ಜಾಸ್ತಿ ಏನು ಬೇಡ. ಇದಾದಮೇಲೆ ನಾವು ಒಳಗಡೆ ಕೂಡ ಹೀಗಿರುತ್ತೆ ಇದು, ಒಳಗಡೆ ಕೂಡ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. ಇವಾಗ ಇದಕ್ಕೆ ಸ್ಟಫಿಂಗ್ ಮಧ್ಯದಲ್ಲಿ ಹಾಕಬೇಕಾಗುತ್ತೆ. ನಾನು ತೋರಿಸ್ತೀನಿ ನಿಮಗೆ ಹೇಗೆ ಸ್ಟಫಿಂಗ್ ಮಾಡೋದಂತ. ನೋಡಿ, ಬರ್ಗರ್ನ ಈ ರೀತಿ ಕಟ್ ಮಾಡಿರ್ತೀವಲ್ವ, ಅದಕ್ಕೆ ಆವಾಗಲೇ ಎತ್ತಿಟ್ಟಿದ್ವಲ್ಲ ಚೀಸ್ ಸ್ಪ್ರೆಡ್, ಸ್ವಲ್ಪ ಅದನ್ನು ಹಾಕಬೇಕಾಗುತ್ತೆ. ಒಂದು ಅರ್ಧ ಸ್ಪೂನ್ ಚೀಸ್ ಸ್ಪ್ರೆಡ್ ಹಾಕಿ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಇಷ್ಟೇ, ಬೇರೆ ಏನಿಲ್ಲ. ಇವಾಗ ಇದಕ್ಕೆ ಮಾಡಿಟ್ಟಿರುವಂಥ ಸ್ಟಫಿಂಗ್ನ ಆ್ಯಡ್ ಮಾಡೋಣ. ಇವಾಗ ಇದ್ರ ಮೇಲೆ ಅವಾಗೆ ಚೀಸ್ ತೋರಿಸ್ತೆ ಅಲ್ವಾ, ನಾವು ತುಂಬ ಚೀಸ್ ಯೂಸ್ ಮಾಡಲ್ಲ, ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಇದು ನೋಡಿ, ಇದನ್ನು ಇಟ್ಬಿಟ್ಟು ಅದ್ರ ಮೇಲೆ ಇನ್ನೂ ಬರ್ಗರ್ ಬ್ರೆಡ್ ಇತ್ತಲ್ಲ ಅದನ್ನು ಇಡಬೇಕು. ಅದನ್ನು ಇಟ್ಬಿಟ್ಟು ಮತ್ತೆ ನಾವು ತವ ಮೇಲೆ ಸ್ವಲ್ಪ ಹೊತ್ತು ಬಿಸಿ ಮಾಡಬೇಕಾಗುತ್ತೆ. ಸ್ವಲ್ಪ ಹೊತ್ತು ಹೀಗೆ ಬಿಸಿ ಮಾಡಬೇಕು. ಸ್ವಲ್ಪ ಪ್ರೆಸ್ ಮಾಡಿ ಬಿಸಿ ಮಾಡಬೇಕಾಗುತ್ತೆ. ಹಾಗೆ ನಿಧಾನಕ್ಕೆ ಉಲ್ಟಾ ಕೂಡ ಹಾಕ್ಕೊಂಡು ಅದು ಕೂಡ ಬಿಸಿ ಮಾಡಬೇಕಾಗುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಬಿಸಿ ಮಾಡಿ, ಇಲ್ಲಾಂತಂದರೆ ಬಂದು ಸುಟ್ಟೋಗ್ಬಿಡುತ್ತೆ. ಎರಡೂ ಸೈಡು 1 to 2 ಮಿನಿಟ್ಸ್ ಅಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡಿದ್ರೆ ಸಾಕಾಗುತ್ತೆ. ಇವಾಗ ನೋಡಿ, ಎರಡು ಸೈಡು 2 to 2 ಮಿನಿಟ್ಸ್ ಫ್ರೈ ಮಾಡಾಗಿದೆ. ಇವಾಗ ನಾನು ನಿಮಗೆ ಸರ್ವಿಂಗ್ ಬೌಲಲ್ಲಿ ಹಾಕಿ ತೋರಿಸ್ತೀನಿ. ಇವಾಗ ಪನ್ನೀರ್ ಚೀಸ್ ಬರ್ಗರ್ ರೆಡಿಯಾಗಿದೆ. ನೋಡಿ, ಮಾಡ್ಕೊಂಡು ತಿಂದ್ಬಿಟ್ಟು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.